ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ SSLC ವಿದ್ಯಾರ್ಥಿಗಳಿಗೆ ಮಾರ್ಚ್ ತಿಂಗಳ 18ನೇ ತಾರೀಕು 2026ರಿಂದ ವಾರ್ಷಿಕ ಪರೀಕ್ಷೆಗಳು ಶುರು ಆಗ್ತಾ ಇದ್ದು ವಿದ್ಯಾರ್ಥಿಗಳಿಗೆ ಮೊದಲ ಒಂದು ಪರೀಕ್ಷೆ ಪ್ರಥಮ ಭಾಷೆ ಒಂದು ಕನ್ನಡ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಪರೀಕ್ಷೆ ಇರುವಂಥದ್ದಾಗಿರುವಂಥದ್ದು ಬಹುತೇಕ ಅಭ್ಯರ್ಥಿಗಳಿಗೆ. ಸೊ ಈ ಒಂದು ಪರೀಕ್ಷೆನ ಬರೀತಿರ್ತಕ್ಕಂಥ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿದ್ಯಾರ್ಥಿಗಳಿಗೆ ಒಂದು 100ಕ್ಕೆ 100 ಮಾರ್ಕ್ಸ್ಗಳನ್ನು ಯಾವ ರೀತಿಯಾಗಿ ಗಳಿಸಬಹುದಾಗಿರುತ್ತೆ, ಏನನ್ನೆಲ್ಲ ಸ್ಟಡಿ ಮಾಡಬೇಕಿರುತ್ತೆ, ಯಾವ ಚಾಪ್ಟರ್ಗಳು ಇಂಪಾರ್ಟೆಂಟ್ ಇರುತ್ತೆ, ನಂತರದಲ್ಲಿ 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ 5 ಮಾರ್ಕ್ಸ್ನ ಒಂದು ಕ್ವಶನ್ಸ್ಗಳು ಯಾವ ಚಾಪ್ಟರ್ಗಳಿಂದ ಬರುತ್ತೆ ಮತ್ತು ಯಾವ ರೀತಿಯಾಗಿ ಸ್ಕೋರ್ ಮಾಡಬೇಕಾಗಿರುತ್ತೆ, 100 ಔಟ್ ಆಫ್ 100 ತಗೊಳ್ಳುವಂಥ ಅಭ್ಯರ್ಥಿಗಳು ಏನಿರುತ್ತಲ್ಲ ಮಕ್ಕಳು ಯಾವುದನ್ನ ಇಂಪಾರ್ಟೆಂಟಾಗಿ ಗಮನ ಹರಿಸಬೇಕಿರುತ್ತೆ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳ್ಕೊಂತಾರೆ. ಆ್ಯಕ್ಚುಲಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ಇತರ ವೀಡಿಯೋಸ್ಗಳು ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂಶಗಳನ್ನು ಕನ್ನಡವಾದ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೂಡ ಕೊಟ್ಟಿದ್ದೀವಿ. ವೀಕ್ಷಣೆ ಮಾಡಿ. ಹೊಸ ಅಭ್ಯರ್ಥಿಗಳು ಚಾನಲ್ಗೆ ನೋಡ್ತಿರುವಂಥವ್ರು ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಒಂದು ಪರೀಕ್ಷೆಗಳಾಗಿರ್ಬೋದು, ರಿಸಲ್ಟ್ ಆಗಿರ್ಬೋದು, ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಿಮಗೆ ಫ್ರೀಯಾಗಿ ಸಿಗ್ತಾ ಇರುತ್ತೆ ಕನ್ನಡವಾದ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ. ಹಾಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕನ್ನಡದ ಅಫಿಷಿಯಲ್ನ ಒಂದು ವೆಬ್ಸೈಟ್ ಲಿಂಕ್ ಇರುತ್ತೆ, ಅಲ್ಲಿ ಮುಖಾಂತರ ಅಭ್ಯರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜ್ಗೆ ಸಂಬಂಧಪಟ್ಟಂತೆ ಲಿಂಕ್ ಕೂಡ ಇದೆ, ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಕೂಡ ತಿಳಿಸಿದ್ದೀವಿ ಅಂತ ಹೇಳ್ತಾ. ಸೊ ವಿಡಿಯೋ ಡಿಸ್ಕ್ರಿಪ್ಷನ್ ಕಮೆಂಟ್ ಬಾಕ್ಸಲ್ಲಿ ಕೂಡ ಲಿಂಕ್ ಇರುತ್ತೆ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಬಂದ್ಬಿಡೋಣ ಮಕ್ಕಳು. ಇವಾಗ 2025-26ನೇ ಸಾಲಿಗೆ ಸಂಬಂಧಪಟ್ಟಂತೆ SSLC ವಿದ್ಯಾರ್ಥಿಗಳಿಗೆ ಅಫಿಷಿಯಲ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಒಂದು ಬ್ಲೂ ಪ್ರಿಂಟನ್ನು ಅಧಿಕೃತವಾಗಿ ಚಾಪ್ಟರ್ ವೈಸರಲ್ಲಿ ಅಧ್ಯಾಯವಾರು ಅಂಕಗಳನ್ನು ಹಂಚಿಕೆ ಮಾಡಿ ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಸ್ಕ್ರೀನ್ ಮುಖಾಂತರ ಕೂಡ ಇವಾಗ ಗಮನಿಸ್ತಾ ಇದ್ದೀರಾ. ಇಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ ಪ್ರಮುಖವಾಗಿ ಒಂದೊಂದರೆ. ಸೊ ಇಲ್ಲಿ ಪ್ರಮುಖವಾಗಿ ನೋಡುವಂಥದ್ದು ಚಾಪ್ಟರ್ ನೇಮ್ಸ್ಗಳನ್ನು ಕೊಟ್ಟಿದ್ದಾರೆ, ಸೀರಿಯಲ್ ನಂಬರ್ ಅಂತ ಕೊಟ್ಟಿದ್ದಾರೆ, 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ 5 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಎಷ್ಟು ಕ್ವಶನ್ಸ್ ಆ ಚಾಪ್ಟರಿಂದ ಬರುತ್ತೆ, ಹಾಗೆ ಟೋಟಲ್ ಆಗಿ ಎಷ್ಟು ಮಾರ್ಕ್ಸು ಆ ಒಂದು ಚಾಪ್ಟರ್ಗಳಿಗೆ ಅಲಾಟ್ ಆಗಿದೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಯಾವ ರೀತಿಯಾಗಿ ಪಾತ್ರ ಪ್ರಮುಖವಾಗಿ ವಹಿಸುತ್ತೆ ಅಂತ ಹೇಳುವಂತಂದರೆ ಪ್ರಮುಖವಾಗಿ ಇಲ್ಲಿ ಗಮನಿಸ್ಕೋಬೋದಾಗಿರುತ್ತೆ. ವ್ಯಾಕರಣಗಳನ್ನು ಕೂಡ ಕೊಟ್ಟಿದ್ದಾರೆ, ಗ್ರಾಮರ್ ಆಗಿರ್ಬೋದು, ಛಂದಸ್ಗಳನ್ನಾಗಿರ್ಬೋದು, ಗಾದೆ, ಪತ್ರಲೇಖನ, ಪ್ರಬಂಧ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಇವುಗಳು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ಮೇಯ್ನಾಗಿ ನಾವು ನೋಡುವಂಥದ್ರಲ್ಲಿ ಒಂದು ಚಾಪ್ಟರ್ ನೇಮ್ಸ್ಗಳನ್ನು ಅಲ್ಲಿ ಕೊಟ್ಟಿದ್ದಾರಲ್ಲ, ನಿಮಗೆ ಅಲ್ಲಿ ಇಂಪಾರ್ಟೆಂಟ್ ಆಗಿರೋದು ಯಾವ ಥರ ಫೈಂಡ್ ಔಟ್ ಮಾಡ್ಕೊಳ್ಳೋದು, ಮತ್ತು ಇವಾಗ ಕೊನೆ ಮೂಮೆಂಟಲ್ಲಿ ಓದ್ತಿದ್ದಾರೆ ಅಂದರೆ ಪಾಸ್ ಆಗಬೇಕು ಅಥವಾ ಸ್ಕೋರ್ ಕೂಡ ಮಾಡ್ಕೋಬೇಕು ಅನ್ನೋ ಮಕ್ಕಳಿಗೆ ಇದೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದಾಗಿರುವಂಥದ್ದು. ಯಾಕಂದರೆ ಕೊನೆ ಮೂಮೆಂಟಲ್ಲಿ ಓದ್ತಿರೋಂಥವ್ರಿಗೆ, ಕೊನೆ ಕ್ಷಣದಲ್ಲಿ ಓದಬೇಕಾದವ್ರಿಗೆ ಇದೇ ಇಂಪಾರ್ಟೆಂಟ್ ಆಗಿರುತ್ತೆ. ಕೊನೆಯಲ್ಲಿ ಇಲ್ಲಿ ಸ್ಕೋರ್ ನೋಡ್ಕೋಬೋದಾಗಿರುತ್ತೆ, ಮಾರ್ಕ್ಸ್ ಎಷ್ಟು ಅಲಾಟ್ ಮಾಡಿದ್ದಾರೆ ಯಾವ ಚಾಪ್ಟರಿಂದ, ಮತ್ತು ಅಲ್ಲಿ ಎಷ್ಟು ಕ್ವಶನ್ಸ್ಗಳು ಆ ಚಾಪ್ಟರ್ಗಳಿಂದ ಬರ್ತಿದೆ ಅಂತ. ಸೊ ಆ ಪ್ರಕಾರದಲ್ಲಿ ನೋಡುವಂಥದ್ರಲ್ಲಿ ಮೇಯ್ನಾಗಿ ನಾವು 5 ಮಾರ್ಕ್ಸ್ ಯಾವ್ಯಾವುದು ಅಲಾಟ್ ಆಗಿದಾವಲ್ಲ ಅವುಗಳನ್ನು ಮೇಯ್ನಾಗಿ ಗಮನಿಸಬೇಕಿರುತ್ತೆ. ಇಲ್ಲಿ ವ್ಯಾಕರಣದಕ್ಕೆ 10 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ, ಅದರ ಕಡೆ ನೀವು ಗಮನ ಹರಿಸಲೇಬೇಕಿರುತ್ತೆ. ನಂತರದಲ್ಲಿ ಪತ್ರಲೇಖನ, ಪ್ರಬಂಧ 5 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ಸೊ ಅದನ್ನು ನೋಡ್ಕೊಬೇಕಾಗಿರುತ್ತೆ, ಪ್ರಮುಖವಾಗಿ ಬರೆದು ಪ್ರಾಕ್ಟೀಸ್ ಅಂತ ಮಾಡಿರಬೇಕಿರುತ್ತೆ ನೀವು. ನಂತರದ ನೋಡಿದ್ರೆ ಭಾಗ್ಯಶಿಲ್ಪಿಗಳು ಈ ಒಂದು ಚಾಪ್ಟರಿಂದ 5 ಮಾರ್ಕ್ಸ್ಗೆ ಇನ್ನು ಟೋಟಲ್ ಆಗಿ ಅಲಾಟ್ ಆಗಿರುವಂಥದ್ದಾಗಿರುತ್ತೆ. 2 ಕ್ವಶನ್ಗಳು ಬರುತ್ತೆ, 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ಗೆ ಒಂದೊಂದು ಕ್ವಶನ್ಗಳು ಬರುತ್ತೆ ಅಂತ ಹೇಳ್ಬೋದು. ಸೊ 5 ಮಾರ್ಕ್ಸ್ಗೆ ಪತ್ರಲೇಖನ, ಪ್ರಬಂಧ ಬಿಟ್ಟರೆ ಯಾವ ಕಡೆಯಿಂದನೂ ಕೂಡ 5 ಮಾರ್ಕ್ಸ್ ಕ್ವಶನ್ ಅಂತೂ ಬರೋದಿಲ್ಲ. ನಂತರದ 4 ಮಾರ್ಕ್ಸ್ಗೆ ಯಾವ್ಯಾವ ಕಡೆ ಚಾಪ್ಟರಿಂದ ಬರುತ್ತೆ ಅಂತ ಹೇಳಿದ್ರೆ ಅಪಠಿತ ಗದ್ಯ ಅಂತಕ್ಕಂತ ಏನಿರುತ್ತಲ್ಲ, ಸೊ ಇದರಿಂದ ಒಂದು 4 ಮಾರ್ಕ್ಸ್ನ ಪ್ರಶ್ನೆ ಬರುತ್ತೆ ಅಂತ ಹೇಳ್ಬೋದು. ನಂತರ ಅದನ್ನು ನೋಡ್ಕೊಂಡಿರೋ ನಂತರದ ನೋಡಿದ್ರೆ ವೀರಲವೆಯಿಂದ 4 ಮಾರ್ಕ್ಸ್ಗೆ ಕ್ವಶನ್ ಬರುತ್ತೆ. ನಂತರದಲ್ಲಿ ಕೌರವೇಂದ್ರ ಕೊಂದೆ ನೀನು, ಇದರಿಂದ 4 ಮಾರ್ಕ್ಸ್ಗೆ ಒಂದು ಪ್ರಶ್ನೆ ಬರುವಂಥದ್ದು ಇರುತ್ತೆ. ನಂತರದಲ್ಲಿ ಸಂಕಲ್ಪ ಗೀತೆಯಿಂದ ಬರುತ್ತೆ, ಹಾಗೆ ಶಬರಿಯಿಂದ 4 ಮಾರ್ಕ್ಸ್ಗೆ ಬರುತ್ತೆ ಅನ್ನುವಂಥದ್ದಾಗಿರುತ್ತೆ ಕ್ವಶನ್ಸ್ಗಳು. ಅವುಗಳನ್ನ ನೋಡ್ಕೊಂಡಂಥ ಸಂದರ್ಭದಲ್ಲಿ ನಿಮಗೆ ಈಸಿಯಾಗಿ ಸ್ಕೋರ್ ಕೂಡ ಮಾಡ್ಕೋಬೋದಿರುತ್ತೆ. ನಂತರದಲ್ಲಿ 3 ಮಾರ್ಕ್ಸ್ನ ನೋಡುವಂಥದ್ದು ಇಂಪಾರ್ಟೆಂಟ್ ಆಗಿ ವ್ಯಾಘ್ರಗೀತೆಯಿಂದ 3 ಮಾರ್ಕ್ಸ್ಗೆ ಬರುತ್ತೆ. ಹಾಗೆ ಭಾಗ್ಯಶಿಲ್ಪಿಗಳು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು, ಯಾಕಂದ್ರೆ 5 ಮಾರ್ಕ್ಸ್ ಅದೇ ಚಾಪ್ಟರಿಂದ ಬರ್ತಿದೆ. 2 ಮಾರ್ಕ್ಸ್ ಒಂದು ಕ್ವಶನ್, 3 ಮಾರ್ಕ್ಸ್ ಒಂದು ಕ್ವಶನ್ ಕೊಡ್ತಿದ್ದಾರೆ. ನಂತರದಲ್ಲಿ ಎದೆಗೆ ಬಿದ್ದ ಅಕ್ಷರದಿಂದ ಒಂದು ಕ್ವಶನ್ 3 ಮಾರ್ಕ್ಸ್ಗೆ ಬರ್ತಿದೆ. ನಂತರದಲ್ಲಿ ಯುದ್ಧದಿಂದ 1 ಮಾರ್ಕ್ಸ್ ಅಂದರೆ 3 ಮಾರ್ಕ್ಸ್ಗೆ ಒಂದು ಕ್ವಶನ್ ಬರ್ತಾ ಇರುವಂಥದ್ದಾಗಿರುತ್ತೆ, ಗಮನಿಸ್ಕೋಬೋದಾಗಿರುತ್ತೆ. ಪ್ರಮುಖವಾಗಿ 3 ಮಾರ್ಕ್ಸ್ನ ಕ್ವಶನ್ಗಳನ್ನು ಹೆಚ್ಚಾಗಿ ಗಮನಿಸ್ಕೊಳ್ಳಿ. ಸೊ ಅಕ್ಕಿ ಆರುತ್ತಿದೆ ನೋಡಿದರೆ ಆ ಒಂದು ಚಾಪ್ಟರಿಂದ 3 ಮಾರ್ಕ್ಸ್ಗೆ ಮತ್ತೆ 2 ಮಾರ್ಕ್ಸ್ ಕೂಡ ಬರ್ತಿದೆ. 5 ಮಾರ್ಕ್ಸ್ ಟೋಟಲ್ ಆಗಿ ಆ ಚಾಪ್ಟರಿಂದ ಬರುತ್ತೆ ನಿಮಗೆ. ಮತ್ತೆ ಚಲಮನೆ ಮೇರೆವೆ ಅಂತಕ್ಕಂಥದ್ರಿಂದ 3 ಮಾರ್ಕ್ಸ್ ಕ್ವಶನ್ ಬರುತ್ತೆ ಅಂತ ಹೇಳ್ಬೋದು, ಅಂದರೆ ಒಂದು ಕ್ವಶನ್ ಬರುತ್ತೆ 3 ಮಾರ್ಕ್ಸ್ಗೆ. ಹಸಿರುವಿಂದ ಒಂದು ಕ್ವಶನ್ ಬರುತ್ತೆ. ನಂತರದಲ್ಲಿ ಪ್ರಮುಖವಾಗಿ ಕೆಮ್ಮನೆ ಮೀಸೆ ಎತ್ತನೆ. ಸೊ ಇಲ್ಲಿ ಈ ಚಾಪ್ಟರಿಂದ 4 ಮಾರ್ಕ್ಸ್ ಬರುತ್ತೆ, ಅಂದರೆ ಅಭ್ಯರ್ಥಿಗಳಿಗೆ 4 ಮಾರ್ಕ್ಸ್ಗೆ ಕ್ವಶನ್ ಬರಲ್ಲ, 1 ಮಾರ್ಕ್ಸ್ಗೆ ಒಂದು ಕ್ವಶನ್, 3 ಮಾರ್ಕ್ಸ್ಗೆ ಒಂದು ಕ್ವಶನ್, ಟೋಟಲ್ ಆಗಿ 4 ಮಾರ್ಕ್ಸ್ ಅಲಾಟ್ ಆಗಿರೋದಾಗಿರುತ್ತೆ. ಈ ರೀತಿಯಾಗಿ ಇಲ್ಲಿ 2 ಮಾರ್ಕ್ಸ್ 1 ಮಾರ್ಕ್ಸ್ ಕ್ವಶನ್ಗಳನ್ನು ಕೂಡ ನೋಡ್ಕೋಬೋದಿರುತ್ತೆ. ಬಟ್ ಮೇಯ್ನ್ ಆಗಿ 5 ಮಾರ್ಕ್ಸ್ 4 ಮಾರ್ಕ್ಸ್ 3 ಮಾರ್ಕ್ಸ್ ಏನಿದೆ ಇವುಗಳನ್ನು ಇಂಪಾರ್ಟೆಂಟ್ ಆಗಿ ನೀವು ಗಮನ ಹರಿಸಲೇಬೇಕಿರುತ್ತೆ ಯಾವುದೇ ಅಭ್ಯರ್ಥಿಗಳಾದರೂ. ನಂತರದಲ್ಲಿ 1 ಮಾರ್ಕ್ಸ್ 2 ಮಾರ್ಕ್ಸ್ ಏನಿರುತ್ತಲ್ಲ ಅವುಗಳನ್ನ ಕೂಡ ಆದಷ್ಟು ಗಮನ ಹರಿಸ್ಕೊಳ್ಳಿ. ಚಾಪ್ಟರ್ ವೈಸಲ್ಲಿ ನೀವು ನೋಡ್ಕೊಂಡು ಅಂತ ಹೋದಂಥ ಸಂದರ್ಭದಲ್ಲಿ ಮತ್ತೆ ಚಾಯ್ಸ್ಗಳನ್ನ ಕೂಡ ನೀವು ಅಟೆಂಡ್ ಮಾಡ್ಕೋಬೋದಿರುತ್ತೆ. ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಈ ರೀತಿ ಪ್ರಿಪರೇಷನ್ ಮಾಡಿದಾಗ ಅಲ್ಲಿ ಗಮನಿಸ್ಕೋಬೋದಿರುತ್ತೆ. ಸೂಚನೆಗಳಲ್ಲಿ 3 ಅಂಕದ ಪ್ರಶ್ನೆಗಳಲ್ಲಿ ಒಂದು ಹೆಚ್ಚುವರಿ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ, ಆಂತರಿಕ ಅಂದರೆ ಚಾಯ್ಸ್ ಇರುತ್ತೆ, ಗಮನಿಸ್ಕೊಳ್ಳಿ ಮೇನ್ ಆಗಿ. ಮತ್ತೆ 4 ಅಂಕದ ಪ್ರಶ್ನೆಗಳಲ್ಲಿ 3 ಹೆಚ್ಚುವರಿ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, ಅಲ್ಲಿ ಚಾಯ್ಸ್ ಇರುತ್ತೆ ನಿಮಗೆ, ಅಂದರೆ ಇಂಟರ್ನಲ್ ಚಾಯ್ಸ್ ಅಂತ ಇರುತ್ತೆ ಅಭ್ಯರ್ಥಿಗಳಿಗೆ. ನಂತರ 5 ಅಂಕದ ಪ್ರಶ್ನೆಗಳಲ್ಲಿ 2 ಹೆಚ್ಚುವರಿ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಅಭ್ಯರ್ಥಿಗಳಿಗೆ, ಇದನ್ನು ಕೂಡ ಗಮನಿಸ್ಕೋಬೇಕಾಗಿರುತ್ತೆ. ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಇಲ್ಲಿ ಎಷ್ಟೊಂದು ಚಾಪ್ಟರ್ಗಳಿದಾವಲ್ಲ, ಸೊ ನಿಮಗಲ್ಲಿ ನೋಡ್ಕೋಬೋದಿರುತ್ತೆ. ಮಾದರಿ ಪ್ರಶ್ನೆ ಪತ್ರಿಕೆನ ಕೂಡ ಇಲಾಖೆಯವರು ಬಿಡುಗಡೆ ಮಾಡಿದೆ, ಅದ್ರ ಬಗ್ಗೆ ನಾವು ವಿಡಿಯೋ ಕೂಡ ಮಾಹಿತಿನ ಕೊಡ್ತೇವೆ. ಅದು ಕನ್ನಡದ ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ನ ಕೂಡ ಕೊಟ್ಟಿರ್ತೀವಿ, ಅಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬೋದಿರುತ್ತೆ ಅಂತ ಹೇಳ್ತಾ. ಸೊ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದಂತ ಕೂಡ ವಿಡಿಯೋ ಮಾಡಿದ್ದೇವೆ. ಸೊ ಅಭ್ಯರ್ಥಿಗಳಿಗೆ ಈ ಪ್ರಕಾರದಲ್ಲಿ ಓದೋದಂಥ ಸಂದರ್ಭದಲ್ಲಿ ಅದು ಅಲ್ಲದೆ ಚಾಯ್ಸ್ಗಳನ್ನ ಏನು ಚಾಪ್ಟರ್ಗಳನ್ನ ಅವ್ರು ಕೊಟ್ಟಿದ್ದಾರೆ ಆ ಪ್ರಕಾರದಲ್ಲಿ ಯಾವ ಚಾಪ್ಟರಿಂದ ಚಾಯ್ಸ್ಗಳಿರ್ತವೆ ಜಾಸ್ತಿ ಅದನ್ನು ನೋಡ್ಕೋಬೋದಾಗಿರುತ್ತೆ. ನೀವು ಯಾವ ಚಾಪ್ಟರಿಂದ ನೀವು ಅಟೆಂಡ್ ಮಾಡ್ಬೋದಾಗಿರುತ್ತೆ ಈಸಿ. ಆ ಸಂದರ್ಭದಲ್ಲಿ ನೀವು ಅಲ್ಲಿ ಚಾಯ್ಸನ್ನು ಅಟೆಂಡ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಚಾಪ್ಟರ್ನ ಬಿಡ್ಬೋದಾಗಿರುತ್ತೆ ಕೊನೆ ಮೂಮೆಂಟಲ್ಲಿ ಓದೋಂಥ ಸಂದರ್ಭದಲ್ಲಿ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹೆಚ್ಚು ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಪ್ರಕಾರ ಓದಿದಾಗ ಅಭ್ಯರ್ಥಿಗಳಿಗೆ ಇವುಗಳಿಂದ ಬ್ಲೂ ಪ್ರಿಂಟ್ ಪ್ರಕಾರ 100% ಕ್ವಶನ್ ಪೇಪರ್ ರೆಡಿ ಆಗೋದಾಗಿರುತ್ತೆ. ಇಲಾಖೆ ಕಡೆಯಿಂದ ಬ್ಲೂ ಪ್ರಿಂಟ್ನ ಪ್ರಕಾರದಲ್ಲಿ ಪ್ರಶ್ನೆ ಪತ್ರಿಕೆ ಅಂತದ್ದು ಸಿದ್ಧಪಡಿಸುವಂಥದ್ದು ಇರುತ್ತೆ. ಆ ಕಾರಣಕ್ಕೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹೆಚ್ಚು ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.